ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಮಸಾಲ ಕಡಲೆ ಬೀಜ. ಅಂದರೆ ಒಂದು ಡ್ರಾಪ್ ಕೂಡ ಎಣ್ಣೆ ಬೇಡ, ಸ್ವಲ್ಪನೂ ಕೂಡ ಎಣ್ಣೆ ಬೇಡ. ಒಂದೇ ಒಂದು ಮಸಾಲ ಪುಡಿ, ಒಂದೇ ಒಂದು ಪುಡಿಯಿಂದ ಖಾರವಾಗಿರುವಂಥ ಕಡಲೆ ಬೀಜ ರೆಡಿಯಾಗುತ್ತೆ. ಅಂದರೆ ಒಂದೇ ಒಂದು ಮಸಾಲ ಪುಡಿ. ಯಾವ ಪುಡಿ ಅಂತ ನೋಡಿ ನೀವೇ ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಜೊತೆಗಂತೂ, ಅನ್ನ ಬೇಳೆ ಸಾಂಬಾರು ಮುದ್ದೆ ಆ ಥರ ಎಲ್ಲ ನೆಂಚ್ಕೊಳ್ಳೋದಕ್ಕಂತೂ ಈ ಕಡಲೆ ಬೀಜ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ ಅಂತ. ಕಡಲೆ ಬೀಜ ಕ್ಲೀನ್ ಮಾಡ್ಕೊಂಡಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ. ಒಂದು 3/4 kg ಕಡಲೆ ಬೀಜ ತೊಗೊಂಡಿದ್ದೀನಿ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಕ್ಲೀನ್ ಮಾಡ್ಕೊಂಡು ಒಂದೇ ಸಲ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಬಿಡ್ಬೇಕು ನೀಟಾಗಿ, ಕರೆಕ್ಟಾಗಿ. ಯಾವ ರೀತಿ ಹೆಂಗೆ ಅಂತಂದರೆ, ಅಂದರೆ ಕಡಲೆ ಬೀಜಗಳು ಒಂದೊಂದು ಕೆಟ್ಟೋಗಿರುತ್ತೆ, ಅದು ಗೊತ್ತಾಗಲ್ಲ. ತಿಂದಾಗ ಅಗ್ದಾಗ ಅದು ಸ್ಮೆಲ್ ಒಂಥರ ಚೆನ್ನಾಗಿರಲ್ಲ. ಅದನ್ನ ನೋಡಿಕೊಂಡು ಕಪ್ಪಾಗಿರ್ತಾವೆ, ಅದನ್ನೆಲ್ಲ ನೋಡಿಕೊಂಡು ಆರಿಸ್ಕೊಂಡು ತೊಗೋಬೇಕು. ಕಡಲೆ ಬೀಜನ ಒಂದೇ ಸಲ ಕ್ಲೀನ್ ಮಾಡ್ಕೊಂಡು ತೊಗೊಬಿಡ್ಬೇಕು. ನೋಡಿ, ಈ ಕಡಲೆ ಬೀಜನ ನಿಧಾನವಾಗಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಅಂದರೆ ಜಾಸ್ತಿ ಜೋರು ಊರಿನಲ್ಲಿ ಇಟ್ಕೊಂಡ್ರೆ ಸೀದಂಗೆ ಆಗ್ತವೆ. ಕಡಲೆ ಬೀಜ ನೀಟಾಗಿ ಕರೆಕ್ಟಾಗಿ ಆಗಲ್ಲ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಳ್ಳೋದೇ ಮೇಯ್ನ್ ಇಂಪಾರ್ಟೆಂಟ್. ಇದು ನಾವು ಕಡಲೆ ಬೀಜನ ಯಾವ ರೀತಿ ಹುರಿತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಈಗ ಅನ್ನೋದ್ರ ಮೇಲೆ ಇರುತ್ತೆ. ನೀವು ಕಡಲೆ ಬೀಜನ ಹೆಂಗೆ ಹುರ್ಕೋಬೇಕು ಅಂತಂದರೆ, ಮೀಡಿಯಮ್ ಆಗಿ ಊರಿನಲ್ಲಿ ಹುರ್ಕೋಬೇಕು. ಬಾಣಲಿ ಈ ಥರದಿಲ್ಲ ಅಂತಂದರೆ ಇನ್ನೊಂದು ಥರ ಬರುತ್ತಲ್ಲ ನಿಮಗೆ, ಆ ಥರ ಬಾಣಲಿ ಬೇಕಾದ್ರೆ ತೊಗೊಳ್ಳಿ. ನೋಡಿ, ಇವಾಗ ಮೇನ್ ಇದು ಮಸಾಲೆ ಪುಡಿ, ಅಂದರೆ ಅದೇ ಬೇಳೆ ಸಾಂಬಾರ್ಗೆ ಹಾಕೋ ಪುಡಿ ಇರುತ್ತಲ್ಲ, ಆ ಪುಡಿನ 2 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಾಗಿರೋದು ಈ ಥರ ಖಾರವಾಗಿರೋ ಕಡಲೆ ಬೀಜ ತಿನ್ನೋದಕ್ಕೆ ಇದೆರಡೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ಎಷ್ಟು ಅಂತಂದರೆ ನೋಡಿಕೊಂಡು, ಇಷ್ಟು ಕಡಲೆ ಬೀಜಕ್ಕೂ ನೀಟಾಗಿ ಮಸಾಲ ಅಂಟೋದಕ್ಕೆ ಎಷ್ಟು ಬೇಕಾಗುತ್ತೆ ಅದು ಅಷ್ಟು ಮಸಾಲ ನೋಡಿಕೊಂಡು ಹಾಕ್ಕೋಬೇಕು. ನೀರು ತೀರಾ ಜಾಸ್ತಿ ತೆಳುವು ಮಾಡಿಕೊಂಡು ಹಾಕ್ಕೊಂಡ್ರಂತೂ ಕಡಲೆ ಬೀಜ ಮೆತ್ತಗಾಗುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಕಡಲೆ ಬೀಜ ಇರೋದಿಲ್ಲ. ಅದೇನಂತ ಅಂದರೆ, ನೀರು ಜಾಸ್ತಿ ಹಾಕಿದಷ್ಟು ಕಡಲೆ ಬೀಜ ಏನಂತಂದರೆ ನೆಂದಂಗೆ ಆಗೋಗುತ್ತೆ. ಒಂಥರ ಮೆದುವಾಗಿರುತ್ತೆ, ಅಂದರೆ ಕ್ರಿಸ್ಪಿ ಥರ ಬರಲ್ಲ, ಹಂಗಾಗೋಗುತ್ತೆ, ಹಾಳಾಗೋಗುತ್ತೆ. ಅದ್ರ ಬದಲು ನೋಡಿಕೊಂಡು ನಿಧಾನವಾಗಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಈಗ ನೋಡಿದ್ರಲ್ವ ನಾನು ಯಾವ ರೀತಿ ಎಷ್ಟು ಆದಾಗ ಗಟ್ಟಿ ಮಾಡ್ಕೊಂಡಿದ್ದೆ, ಅಷ್ಟು ಗಟ್ಟಿ ಇರಬೇಕು ಅದಕ್ಕೆ ಕಡಲೆ ಬೀಜಕ್ಕೆ. ಈಗ ನಾನು ಯಾವ ರೀತಿ ಹಾಕ್ತೀನಿ ಅಂತ ನೋಡಿ. ನೀವಿಲ್ಲ ಜಾಸ್ತಿ ಹಾಕೋದು, ಜಾಸ್ತಿ ಹಾಕಿ ಯಾವಾಗೂ ಚೆನ್ನಾಗಿ ತಿರುಗಿಸ್ಬಿಟ್ರೆ ಅದೇನಂದರೆ ಕಡಲೆ ಬೀಜದ ಸಿಪ್ಪೆ ಎಲ್ಲ ಎದ್ದೋಗುತ್ತೆ. ಬರೀ ಕಡಲೆ ಬೀಜ ಮಾತ್ರ ಉಳಿಯುತ್ತೆ. ಹಂಗಿದ್ರೆ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಗಟ್ಟಿ ಇರಲೇಬೇಕು, ಜಾಸ್ತಿ ತೆಳುವು ಇರಬಾರ್ದು, ಇಷ್ಟು ಗಟ್ಟಿ ಇರಬೇಕು. 2 ಸ್ಪೂನ್, ಜಾಸ್ತಿ 2 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ. ನಮ್ಮದು ಬೇಳೆ ಸಾಂಬಾರು ಪುಡಿ ನಮ್ಮ ಯೂಟ್ಯೂಬಲ್ಲಿ ಇನ್ನೊಂದು ಹಿಂದಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲೇ ಹಾಕಿದೆ ನೋಡಿ, ನಾವು ಯಾವ ರೀತಿ ಬೇಳೆ ಸಾಂಬಾರು ಪುಡಿ ಮಾಡ್ತೀವಿ ಅಂತ. ಅದೇ ಪುಡಿನಲ್ಲೇ ಬೇಳೆ ಸಾಂಬಾರು ಕೂಡ ಮಾಡಿರೋದು. ಈಗ ಇದು ಕಡಲೆ ಬೀಜಕ್ಕೂ ಹಾಕ್ತಾ ಇರೋದು ಅದೇ ಬೇಳೆ ಸಾಂಬಾರು ಪುಡಿನೇ. ನೋಡ್ಕೊಳ್ಳಿ ನೀವು, ಅದೇ ಥರ ಬೇಳೆ ಸಾಂಬಾರು ಪುಡಿನ ಮಾಡ್ಕೊಳ್ಳಿ ನೀವು ಕೂಡ. ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀವಿ ನೋಡಿ. ಇಷ್ಟಾದ ಕಡಲೆ ಬೀಜ ಆದಮೇಲೆ ಕರೆಕ್ಟಾಗಿ ಆಗಿದೆ ಈ ಕಡಲೆ ಬೀಜ. ಇಷ್ಟಕ್ಕೆ ಇವಾಗ ನಾವು ಮಸಾಲೆ ಹಾಕಿದ ತಕ್ಷಣ ಬೇಗ ತಿರುಗಿಸ್ಬಿಡ್ಬೇಕು. ಯಾಕಂದರೆ ಒಂದಕ್ಕೊಂದು ಎಲ್ಲದಕ್ಕೂ ಅಂಟಬೇಕಲ್ಲ, ಖಾರ ಉಪ್ಪು ಖಾರ ಎಲ್ಲ. ಹಂಗಾಗಿ ಬೇಗ ತಿರುಗಿಸ್ಕೊಬಿಡ್ಬೇಕು. ಅಂದರೆ ಜಾಸ್ತಿ ತಿರುಗಿಸ್ಬಾರ್ದು. ಪಟ್ಟಂತ 1 ನಿಮಿಷದಲ್ಲಿ 1 ಸೆಕೆಂಡ್ಸಲ್ಲಿ ತಿರುಗಿಸ್ಕೊಂಡ್ಬಿಡ್ಬೇಕು. ಬೇಗ ತಿರುಗಿಸ್ಕೊಂಡು ಬಿಟ್ಬಿಡ್ಬೇಕು, ಕೈ ಆಡಲ್ದಿರ. ಇನ್ನೂ ತಿರುಗಿಸ್ತಾನೆ ಇದ್ರೆ ಅಂದರೆ ನೆಂದಿರುತ್ತಲ್ಲ, ಹಾಕಿರೋದಕ್ಕೆ ನೆಂದಿರೋದು ಮಸಾಲೆ ಹಾಕಿದರೆ ಬೇಗ ಸಿಪ್ಪೆ ಎಲ್ಲ ನೆಂದಿರುತ್ತಲ್ಲ, ಎಲ್ಲ ಓಪನ್ ಆಗಿಬಿಡುತ್ತೆ. ಹಂಗಾಗಿ ಹಾಕಿ ತಿರುಗಿಸ್ಬಾರ್ದು, ಜಾಸ್ತಿ ಹೊತ್ತು ತಿರುಗಿಸ್ಬಾರ್ದು. ಹಾಕ್ಬಿಟ್ಟು ನೋಡಿ, ಇವಾಗ ಎಲ್ಲ ಕಡೆನೂ ಉಪ್ಪು ಖಾರ ಅಂಟಂಗೆ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ತಿರುಗಿಸ್ತೀರಾ. ಕಡಲೆ ಬೀಜ ಮೇಯ್ನ್ ಏನಂದರೆ ಕರೆಕ್ಟ್ ಹದವಾಗಿದ್ರೇ ನಿಮಗೆ ಕಡಲೆ ಬೀಜ ಕರೆಕ್ಟಾಗಿ ಆಗೋದು, ಕ್ರಿಸ್ಪಿಯಾಗಿ ಕಡಲೆ ಬೀಜ ಬರೋದು ಮಾತ್ರ. ನೋಡಿ, ಈಗ ಹಾಕಿ ಒಂದು 5 ನಿಮಿಷದವರೆಗೂ ಕೂಡ ನೀವು ತಿರುಗಿಸ್ಲೇಬಾರ್ದು. ಆ ಕಡಲೆ ಬೀಜನ ಹಾಗೆ ಬಿಟ್ಬಿಡಬೇಕು. ಸಣ್ಣ ಉರಿ ಇರಬೇಕು. ಬಾಣಲಿ ಯಾವ ಥರ ಬಾಣಲಿ ಹೇಳಿದೆ ಅಂತ ಅಂದರೆ, ನಿಮಗೆ ಈ ಥರ ಬಾಣಲಿಯಲ್ಲಿ ಉರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ದಪ್ಪ ತಳ ಬಾಣಲಿ ಬರುತ್ತಲ್ಲ, ಅದು ಸ್ಟೀಲ್ ಥರದ್ದಲ್ಲ, ಇನ್ನೊಂದು ಥರ ದಪ್ಪ ಥರ ಬಾಣಲಿ ಬರುತ್ತೆ. ಆ ಥರ ತವಾ ಥರದ್ರಲ್ಲಿ ಬರುತ್ತಲ್ಲ, ಆ ಥರದ್ರಲ್ಲಿ ಪ್ಯಾನ್ ಬರುತ್ತಲ್ಲ, ಆ ಥರ ಪ್ಯಾನಲ್ಲಿ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಕಡಲೆ ಬೀಜ ಮಾತ್ರ, ಸಿಹಿ ಎಲ್ಲ ಚೆನ್ನಾಗಿರುತ್ತೆ. ಈ ಥರದ್ರಲ್ಲಿ ಒಂದು ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ. ಈ ಥರ ಬಾಣಲಿಗಿಂತನೂ ನಿಮಗೆ ಈಸಿಯಾಗಿ, ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರು
ಆ ಥರ ಬಾಣಲಿನಲ್ಲೇ ಟ್ರೈ ಮಾಡ್ಕೊಳ್ಳಿ. ನಿಮಗೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಆದರೆ ಸಣ್ಣ ಊರಿನಲ್ಲೇ ಇರಬೇಕು, ಘಾಟ್ ಆಗಿಬಿಡುತ್ತೆ, ಕೆಮ್ಮಾಗುತ್ತೆ ಬೇಗ. ಎಣ್ಣೆ ಒಂದು ಡ್ರಾಪು ಕೂಡ ಎಣ್ಣೆ ಹಾಕಿರಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಎಣ್ಣೆ ಹಾಕಿರಲ್ಲ ಏನಿಲ್ಲ, ಅಂದರೆ ಎಲ್ಲ ಘಾಟ್ ಆಗಿಬಿಡುತ್ತೆ, ಕೆಮ್ಮಾಗುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಊರಿನಲ್ಲೇ ನೀವು ನಿಧಾನವಾಗಿ ತಿರುಗಿಸ್ಕೊಂಡು ನಿಧಾನವಾಗಿ ಮಾಡಿಕೊಂಡ್ರೆ ಯಾವ ಘಾಟು ಆಗಲ್ಲ, ಚೆನ್ನಾಗಾಗುತ್ತೆ ಕಡಲೆ ಬೀಜ ಮಾತ್ರ. ನೋಡಿ ಇನ್ನೂ ಹಂಗೂ ಎದ್ಬಿಡುತ್ತೆ, ಸಿಪ್ಪೆ ಎಲ್ಲ ಎದ್ಬಿಡುತ್ತೆ. ಇನ್ನೂ ಸ್ವಲ್ಪ ಆಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ ಈ ಥರ ಒಂದು 10 ನಿಮಿಷ 1/4 ಗಂಟೆ ತನಕ ಸಣ್ಣ ಊರಿನಲ್ಲಿ ಬಿಟ್ಬಿಡಬೇಕು. ಆಮೇಲೆ ನಿಧಾನವಾಗಿ ತಿರುಗಿಸ್ತಾ ಇರಬೇಕು. ನೋಡಿ ಈ ಥರ ಕಡಲೆ ಬೀಜ ಕರೆಕ್ಟಾಗಿ ಆಗುತ್ತೆ. ಏನಿಲ್ಲ ಮಿನಿಮಮ್ ಒಂದು ಅರ್ಧ ಗಂಟೆ ತನಕ ಸಣ್ಣ ಊರಿನಲ್ಲೇ ಬಿಟ್ಟಿರಬೇಕು, ನಿಧಾನವಾಗಿ ತಿರುಗಿಸ್ತಾ ಇರಬೇಕು. ಆವಾಗ ಮಾತ್ರ ಈ ಥರ ಕಡಲೆ ಬೀಜ ಹಾಕೋಕ್ಕೆ ಸಾಧ್ಯ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಅಂದರೆ ಎಲ್ಲ ಹದವಾಗಿರುತ್ತೆ. ಖಾರ ಉಪ್ಪು ಏನಂದರೆ ನಾವು ಫಸ್ಟೇ ಏನಕ್ಕೆ ಅಂದರೆ ಹಾಕಿ ಬಿಡಬೇಕು ಅಂದರೆ ಉಪ್ಪು ಎಲ್ಲ ನೀಟಾಗಿ ಕರಗಿರುತ್ತೆ. ಆವಾಗ ಎಲ್ಲ ಕಡೆನೂ ಉಪ್ಪು ಕೂಡ ಕರೆಕ್ಟಾಗಿ ಅಂಟುತ್ತೆ. ಅದಕ್ಕೋಸ್ಕರ ನೀವು ಕಡಲೆ ಬೀಜ ಕರೆಕ್ಟಾಗಿ ಆಗಿರುತ್ತಲ್ಲ, ನೀವು ಆವಾಗ ನೀವು ಉಪ್ಪು ಖಾರ ಎರಡು ಮಿಕ್ಸ್ ಮಾಡಿ ಹಾಕೋಕ್ಕೋದ್ರೆ ಉಪ್ಪು ಕೂಡ ಕರಗಿರಲ್ಲ. ಆವಾಗ ಒಂದು ಕಡೆ ಉಪ್ಪಾಗಿರುತ್ತೆ, ಒಂದು ಕಡೆ ಉಪ್ಪಾಗಿರಲ್ಲ, ಜಾಸ್ತಿ ಉಪ್ಪಾಗಿರುತ್ತೆ. ಆ ಥರ ಆಗುತ್ತೆ. ಅದ್ರ ಬದಲು ನೀವು ಫಸ್ಟೇ ಹಾಕಿ ನೆನೆಸಿ ಬಿಟ್ಬಿಟ್ರೆ ನಿಮಗೆ ಉಪ್ಪು ಕೂಡ ಕರೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನೋಡಿಕೊಂಡ್ರೆ ನೀವೇ ಆರಾಮಾಗಿ ಮಾಡ್ಕೊಳ್ಬೋದು, ಈಸಿಯಾಗಿರುತ್ತೆ. ಬೇಳೆ ಸಾಂಬಾರು ಜೊತೆಗೆ ಅನ್ನದ ಜೊತೆಗಂತೂ ಈ ಕಡಲೆ ಬೀಜ ನೆನೆಸ್ಕೊತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೀವು 15 ದಿನ ಅಲ್ಲ ತಿಂಗಳು ತನಕ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು ಮಾಡಿಕೊಂಡು, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಂಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.